ಡೇ 88 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ಕೆಲಸದವ್ರು ಬರಲ್ವೇನೋ ಅಂತ ನನ್ನ ಡೈಲಿ ರುಟೀನ್ನ ನಿಧಾನಕ್ಕೆ ಶುರು ಮಾಡಿದ್ದಾಯಿತು. ಚಕ್ಕೆ ಪುಡಿ ಹಾಕಿ ಬಿಸಿ ಮಾಡಿದ ನೀರನ್ನು ಕುಡಿದು ಯೋಗ ಫಾರ್ ಕ್ಯೂರ್ ಅವರ 90 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್ ಸೀರೀಸ್ನ ಇವತ್ತಿಂದ ಫಾಲೋ ಮಾಡ್ತಾ ಇದ್ದೀನಿ. 30 ಮಿನಿಟ್ಸ್ ಯೋಗಾಭ್ಯಾಸ ಮುಗಿಸಿ 10 ನಿಮಿಷ ಧ್ಯಾನ ಮಾಡ್ತಿರ್ಬೇಕಾದ್ರೆ ಕೆಲಸ ಮಾಡೋರು ಬಂದರು. ಖುಷಿ ಆಯಿತು. ಎಲ್ಲಿ ಕೆಲಸ ಅರ್ಧಕ್ಕೆ ನಿಂತೋಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಪಟ ಅಂತ ಅಮ್ಮನ ಜೊತೆ ಸೇರಿ ಮನೆ ಕೆಲಸಗಳನ್ನ ಮುಗಿಸಿ ಅವರಿಗೆ ತಿಂಡಿ ಮಾಡಿಕೊಟ್ಟು ನಾನು ಮಲ್ಟಿಗ್ರೇನ್ ಗಂಜಿಗೆ ಪಪಾಯ ಮತ್ತು ಬಾಳೆಹಣ್ಣು ಮಿಶ್ರ ಮಾಡಿ ತಿಂದು ಅಮ್ಮಂಗೆ ಮಧ್ಯಾಹ್ನ ಅಡುಗೆಗೆ ಹೆಲ್ಪ್ ಮಾಡಿಕೊಂಡು ಮಧ್ಯ ಟೈಮ್ ಸಿಕ್ಕಿದಾಗ ನಾನು ಕೂತು ಓದ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಸ್ಟೇರ್ಕೇಸ್ ಮಾಡೋದಕ್ಕೆ ಸೆಂಟ್ರಿಂಗ್ ಓಡಿಸಿ ಒಂದು ಸೈಡ್ ಪ್ಯಾರಾಫಿಟ್ನ ಒಳಗಡೆಯಿಂದ ಪ್ಲಾಸ್ಟ್ರಿಂಗ್ ಮಾಡಿದರು. ಸುಮಾರಾಗಿ ಕೆಲಸ ನಡೀತು ಇವತ್ತು. ಮೊನ್ನೆ ಬಿದ್ದಿದ್ದ ತೆಂಗಿನಕಾಯಿ ತಾರು ಇನ್ನೂ ಖಾಲಿಯಾಗಿರಲಿಲ್ಲ. ಅನ್ಯಾಯವಾಗಿ 50ಕ್ಕಿಂತ ಹೆಚ್ಚು ಕಾಯಿಗಳು ಬಿದ್ದು ಹಾಳಾದವು. ದಿನ 1-2 ಎಳ್ನೀರನ್ನ ಕುಡಿದು ಖಾಲಿ ಮಾಡ್ತಾಯಿದ್ವಿ. ಮನೆಗಿಲ್ಲಿರೋರು, ಕೆಲಸಕ್ಕೆ ಬಂದಿರೋರು ಎಲ್ಲ ಸೇರಿ. ಕಾಯಿ ಬಲಿದೆ ತೂಕ ಜಾಸ್ತಿಯಾಗಿ ಬಿದ್ದಿರೋದ್ರಿಂದ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಹಾಳಾಗಿದೆ. ಇನ್ನು ರಾತ್ರಿ ಊಟಕ್ಕೆ ಮುದ್ದೆ, ಕಡಲೆಕಾಳು ಸಾಂಬಾರು, ಬೂದ್ಕುಂಬಳಕಾಯಿ ಗೊಜ್ಜು. ಪ್ರತಿದಿನ ಹೊಸ ಪದದ ಸೀರೀಸ್ನಲ್ಲಿ ಇವತ್ತಿನ ಪದ ಆತಪತ್ರ. ಇದು ಫಸ್ಟ್ ಟೈಮ್ ನಾನು ಈ ವರ್ಡ್ ಕೇಳಿದ್ದು, ಆದರೆ ಇದೇನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಜಾಸ್ತಿ ಬಿಸಿಲಿದ್ದಾಗ, ಮಳೆ ಬಂದಾಗ ಇದನ್ನು ಬಳಸ್ತೀವಿ. ಗೊತ್ತಾಗ್ಲಿಲ್ವಾ? ಛತ್ರಿ ರೀ ಛತ್ರಿ. ಹೇ ನೀವಲ್ಲ ರೀ, ತಪ್ಪು ತಿಳ್ಕೊಬಿಡಿ. ಆತಪತ್ರ ಅಂದರೆ ಛತ್ರಿ, ಕೊಡೆ ಅಂತ ಅರ್ಥ.